ದೇಶದಲ್ಲಿ ಅತ್ಯಂತ ನೋವಿನ ದಿನವಾಗಿದೆ. ಯಾಕಂತ ಹೇಳಿದ್ರೆ ಬಹುಶಃ ಕಾಶ್ಮೀರ ಪಹಲ್ಗಾಮ್ನಲ್ಲಿ ಇವತ್ತು ದೇಶದ್ರೋಹಿಗಳು ಮತ್ತು ಉಗ್ರಗಾಮಿಗಳು ನಮ್ಮ ದೇಶದ ಜನಸಾಮಾನ್ಯರ ಮೇಲೆ ಬಹುಶಃ ಇವತ್ತು ಆ ರೀತಿಯ ದಾರಿ ಮತ್ತು ಕುಣಿತಕ್ಕೆ ಕೊಂದದನ್ನು ಇಡೀ ನಮ್ಮ ರಾಜ್ಯ, ನಮ್ಮ ಪ್ರದೇಶ, ನಮ್ಮ ಉಲ್ಲಾಸ ಮತ್ತು ನಾವು ನೀವೆಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಕೂಡ ಇವತ್ತು ಖಂಡಿಸಿ ಬಹುಶಃ ಇವತ್ತು ಯಾರು ಬೀದಿ ಹೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಯಾರು ಆಸ್ಪತ್ರೆ ಇದ್ದಾರೆ ಅವ್ರ ಅತ್ಯಂತ ಬೇಗ ಗುಣಮುಖರಾಗ್ಲಿ, ಯಾರು ಇವತ್ತು ಮನೆಯನ್ನು ಕಳ್ಕೊಂಡಿದ್ದಾರ ಆ ಮನೆಯವರಿಗೆ ಆ ಕಳ್ಕೊಂಡಂತ ಅವ್ರ ದುಃಖವನ್ನು ಅರಿಯುವಂತ ಶಕ್ತಿ ದೇವರಿಗೆ ಅವರಿಗೆ ಕೊಡುವ ಜೊತೆಯಲ್ಲಿ ಬಹುಶಃ ಯಾರು ಇವತ್ತು ಕೃತ್ಯ ಮಾಡಿದಾರ ಅವರಿಗೆ ತಕ್ಕವಾದ ಉತ್ತರವನ್ನು ಕೇಂದ್ರ ಸರ್ಕಾರ ತಕ್ಷಣ ಕೂಡ ಪೂರ್ವ ಉತ್ತರ ಕೇಂದ್ರ ಸರ್ಕಾರ ಮಾಡಬೇಕಂತ ಹೇಳಿಕೆ ಅದಕ್ಕೆ ಇಡೀ ದೇಶದ ಜನತೆಗಳು ಒಗ್ಗಟ್ಟಾಗಿ ಇದ್ದಾರೆ ಇವತ್ತು ಬಹುಶಃ ಹೇಳಿಕೆ ಇಚ್ಛಿಸಿ ಬಹುಶಃ ನಾವೆಲ್ಲರೂ ಕೂಡ ನಮ್ಮ ದೂರವನ್ನು ಇವತ್ತು ಮಾತುಕತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಪ್ರತಿಯೊಂದು ಧರ್ಮದ ಮುಖ್ಯ ಸಂದೇಶವು ಕೂಡ ಯಾರಿಗಾದ್ರೂ ನಮಗೆ ಒಬ್ಬ ಸಣ್ಣ ಉಪಕಾರ ಮಾಡಿದರೆ ನಾವು ಜೀವನ ಪೂರ್ತಿ ಮರಿಬಾರ್ದು. ನಮ್ಗೆ ಯಾರಾದ್ರೂ ಸಣ್ಣ ಉಪಕಾರ ಮಾಡಿದರೆ ನಾವು ಜೀವನ ಪೂರ್ತಿ ಅವರನ್ನು ನಾವು ಮರಿಬಾರ್ದು. ಅಂತ ಸಂದರ್ಭದಲ್ಲಿ ತಾವು ನೂರಾರು ವರ್ಷಗಳ ಹಿಂದೆ ಏನಿಲ್ಲದಂತ ಈ ಮರುಭೂಮಿಯಲ್ಲಿ ಇಲ್ಲಿ ಬಂದು ನೆಲೆನಿಂತಹ ನಮ್ಮ ಬಹುಶಃ ಮದ್ರಿ ತಂಗಳವರನ್ನು ಘೋಷಿಸುವ ಪ್ರತಿ 5 ವರ್ಷಕ್ಕೆ ನೆನಪಿಸಿಕೊಳ್ಳುವುದು ಮತ್ತು ಅವರನ್ನು ಅನುಸ್ಮರಣೆ ಮಾಡುವಂಥದ್ದು ಅದು ಒಂದು ಧರ್ಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿನ ಕಾಲದಲ್ಲಿ ನೆಲೆ ನಿಂತು ಇವತ್ತೆಲ್ಲವರಿಗೆ ಬೇಕಾಗುವಂತಹ ಪ್ರೀತಿ ವಿಶ್ವಾಸದ ಸಂದೇಶ ಕೊಡುವ ಮುಖಾಂತರ ನೆಮ್ಮದಿಯ ಪ್ರೀತಿ ವಿಶ್ವಾಸದ ಉಲ್ಲಾಸವನ್ನು ಕಟ್ಟಲಿಕ್ಕೆ ಸೇರಿದ ಮದನಿಯ ಅವತ್ತು ನವಯವನ್ನು ದೊಡ್ಡ ಮಾಡಿಕೊಂಡು ಕೊಟ್ಟಿದ್ದನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿನ ಸಂಸ್ಕೃತಿ ಮತ್ತು ಪರಂಪರೆ ಏನಿದೆ ಅದನ್ನು ಇವತ್ತು ಕೂಡ ಇವತ್ತು ಮುಂದುವರಿಸಿಕೊಂಡು ಉಲ್ಲಾಸ ಅತ್ಯಂತ ಸೌಹಾರ್ದತೆ ಮತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಧಾರ್ಮಿಕ ಕೇಂದ್ರ ದರ್ಗಶ್ರೀ ಮತ್ತು ಜುಮ್ಮಾ ಮಸೀದ್ ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲ, ಇದೊಂದು ಮಾಹಿತಿಯ ಸಾಮಾಜಿಕವಾದ ಸೇವೆ ಮಾಡುವಂತ ಕೇಂದ್ರ ಜೊತೆಯಲ್ಲಿ ಅತ್ಯಂತ ಸಹೋದರದ ಪ್ರೀತಿ ವಿಶ್ವಾಸದ ಕೇಂದ್ರ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಎಲ್ಲ ವಿಚಾರಗಳನ್ನು ಬಹುಶಃ ನಾವು ಈ ಉರುಸ್ ಕಾರ್ಯಕ್ರಮ ಮತ್ತು ಧಾರ್ಮಿಕ ಮತ್ತು ಶ್ರದ್ಧಾಪೂರ್ವಕವಾದ ಕಾರ್ಯಕ್ರಮ ಮುಖಾಂತರ ಜನತೆಗೆ ತಿಳಿಸುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಇವತ್ತು ಉರುಸು ಬಾರಿ 14 ದಿವಸಗಳ ಒಂದು ತಿಂಗಳ ಉರುಸು ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಉಲ್ಲಾಸ ಮಣ್ಣಿನ ಮತ್ತು ದರ್ಗಾ ಶರೀಫನ ಇವತ್ತು ಇತಿಹಾಸ ಏನಿದೆ, ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಆಚಾರ್ಯವೇನಿದೆ, ವಿಚಾರವೇನಿದೆ, ಇದನ್ನು ಯುವ ಜನಾಂಗ ಮತ್ತು ಮುಂದಿನ ಭವಿಷ್ಯವಂತರು ಹುಟ್ಟಿ ಬರುವ ಮಕ್ಕಳಿಗೆ ವರ್ಗಾಯಿಸುವಂತಹ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯ ಜನಾಂಗಕ್ಕೆ ಇವತ್ತು ನಾವು ತಿಳಿಸುವಂತ ದೊಡ್ಡ ಮಟ್ಟದ ನಮ್ಮ ಸಂಸ್ಕೃತಿಯನ್ನು ಒಂದು ಪರಿಚಯ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಇದನ್ನು ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇವತ್ತು ಅತಿ ಅಗತ್ಯವಾಗಿದೆ. ನಾನು ದರ್ಗಾ ಶರೀಫ್ನ ಅಧ್ಯಕ್ಷರಾದ ಅಲಿಫಾಜಿ ಅವರಿಗೂ ಸಮಿತಿ ಎಲ್ಲ ಸದಸ್ಯರು ನಿಮ್ಮ ಒಗ್ಗಟ್ಟಿನ ಕೆಲಸ ಮುಖಾಂತರ ಸರ್ವ ವಿಶ್ವಾಸ ಇವತ್ತು ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಇವತ್ತು ಬಂದಿದೆ. ಇವು ಅತ್ಯಂತ ಯಶಸ್ವಿ ಆಗುವಂತ ಅವಕಾಶಕ್ಕಾಗಲಿ ಬಹುಶಃ ಈ ಒಂದು ಜುಮ್ಮಾ ಮಸೀದಿನ